ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 10 ಕೇಳಿದ್ದೀರಿ. ಮುಂದಿನ ಓದು ನಿಮಗಾಗಿ. ರಾಮಯ್ಯ ಲಘು ಬಗೆಯಿಂದ ಬಂದ. ನಾನು ರಾಮಯ್ಯನಿಗೆ ಮಂದಣ್ಣ ಸಿಕ್ಕಿದ್ದು ಹಾಗೂ ನಡೆದುದೆಲ್ಲವನ್ನು ಹೇಳಿದೆ. ರಾಮಯ್ಯನಿಗೆ ನಾವೆಲ್ಲ ಸೇರಿ ಈ ಹಳ್ಳಿ ಮುಕ್ಕ ಮಂದಣ್ಣನಿಗೆ ಮದುವೆ ಮಾಡಿಸಲು ಹೊರಟಿರೋದನ್ನು ನೋಡಿ ಆಶ್ಚರ್ಯವಾಯಿತು. ಹಾಗೆ ಸಂಶಯವೂ ಆಗಿರಬಹುದು. ಅಲ್ಲ ಸ್ವಾಮಿ, ಹುಳ ಹಪ್ಪಟೆ ಹಿಡ್ಕೊಂಡು ಬೀದಿ ತಿರುಗ್ತಾ ಇದ್ದಾನೆ ಅವ. ನಿಮ್ಗೇನೋ ಬಾಳ ಬೇಕಾದವನಿರ್ಬೋದು, ಆದ್ರೆ ನಮ್ಗೇನು ಫಾಯ್ದೆ ಹೇಳಿ ಅದರಿಂದ? ಇವ ಹುಳ ಹಪ್ಪಟೆ ಮಂಗ ಮುಸಿಯ ಅಂತ ಕಾಡು ತಿರುಗ್ತಾ ಸಾಹೇಬ್ರಿಗೆ ಸಪ್ಲೈ ಮಾಡ್ತಿದ್ರೆ ನನ್ನ ಮಗಳು ಹೊಟ್ಟೆಗೆ ತಣ್ಣೀರು ಹುಯ್ಕೋಬೇಕಾಗತ್ತೆ. ಇಂಥವನಿಗೆ ಹೆಣ್ಣು ಕೊಟ್ಟು ಮಗಳ ಬಾಯಿಗೆ ಮಣ್ಣಾಕಿದ ಅಂತ ನಾಳೆ ನನಗೆ ಒಂದು ನಿಷ್ಠೂರ ಬರಬಾರ್ದು ನೋಡಿ ಎಂದ. ನಾವು ಕರ್ವಾಲೋರ ಜತೆ ಕೀಟ ಪ್ರಪಂಚದ ಪರಮಾದ್ಭುತಗಳನ್ನು ಅನ್ವೇಷಿಸುತ್ತಿದ್ದೇವೆಂದು ತಿಳಿದಿದ್ದರೆ ರಾಮಯ್ಯ ಹುಳ ಹುಪ್ಪಟೆ ಇಟ್ಕೊಂಡು ನಲಿತಿದ್ದೀವಿ ಎಂದು ವ್ಯಾಖ್ಯಾನಿಸಿದ್ದು ನನಗೆ ತಟಕ್ಕನೆ ನಮ್ಮೆಲ್ಲರ ನಡವಳಿಕೆಗಳಿಗೆ ತೀರಾ ಹಾಸ್ಯಾಸ್ಪದವಾಗಿ ಕಾಣಬಹುದಾದ ದೃಷ್ಟಿಕೋನವೂ ಹೊಂದಿದೆ ಎನ್ನಿಸಿತು. ನಾನು, ರಾಮಯ್ಯ, ಹುಳ ಹುಪ್ಪಟೆ ವಿಚಾರ ತಿಳಿಬೇಕಂತಾನೆ ಕರ್ವಾಲೋರಿಗೆ ಸರ್ಕಾರ 1500 ರೂಪಾಯಿ ಸಂಬಳ ಕೊಡ್ತಿದೆ. ಅದನ್ನು ನೀನು ಇಷ್ಟೊಂದು ಉದಾಸೀನ ಮಾಡಿ ನೋಡಬೇಡ. ಅದಿರ್ಲಿ, ನಿನ್ನ ಏಲಕ್ಕಿ ತೋಟಕ್ಕೆ ಹುಳ ಬಿದ್ದು ದರಿದ್ರ ಹಿಡಿದು ಪಾಪರಾಗಿ ತಾನೇ ನಾರ್ವೆ ಬಿಟ್ಟು ಇಲ್ಲಿಗೆ ಬಂದಿದ್ದು. ಅದನ್ನ ಮರ್ತೇ ಬಿಟ್ಟಿಯಾ ಎಂದೆ. ಸರ್ಕಾರ 1500 ರೂಪಾಯಿ ಸಂಬಳ ಕೀಟಶಾಸ್ತ್ರಜ್ಞನಿಗೆ ಕೊಡುತ್ತಿದೆ ಎಂದು ಪ್ರಸ್ತಾಪಿಸಿದ್ದು ಒಳ್ಳೆಯದೇ ಆಯಿತು. ರಾಮಯ್ಯ ನಿಜವಾಗಿಯೂ ಗೊಂದಲಕ್ಕೆ ಬಿದ್ದ. ತನ್ನ ಧಾಟಿಯನ್ನು ಬದಲಾಯಿಸುವ ಧೋರಣೆಯಲ್ಲಿ, ಇರ್ಬೋದ್ರಪ್ಪ, ಯಾರಲ್ಲಂತಾರೆ. ಮುಖ್ಯ ನಾಳೆ ದಿನ ನನ್ನ ಮಗಳಿಗೆ ಒಂದು ತೊಂದರೆ ಆಗಬಾರ್ದು ನೋಡ್ರಿ. ನೀವು ದೂರದೋರು, ನಿಮಗೆ ಮಂದಣ್ಣ ನಿನ್ನೆ ಮೊನ್ನೆ ಪರಿಚಯ. ನಿಮಗೆ ಅವನ ವಿಷಯ ಸರಿಯಾಗಿ ಗೊತ್ತಿಲ್ಲ. ನಾನು ಹುಡ್ದಾಗಿಂದ ಅವನ್ನ ನೋಡಿದ್ದೀನಿ. ಅವನವ್ವ ಅವನ್ನ ಮುಂದೆ ತರಬೇಕಂತ ಭಾಳ ಪಾಡುಪಟ್ಲು. ಇವ ಹುಡ್ದಾಗಿಂದಲೂ ಹೀಗೆ ಕಾಡು ಕುರ್ಬನ ಹಂಗೆ ಹಕ್ಕಿ ಪಕ್ಕಿ ಹುಳ ಹುಪ್ಪಟೆ ಚಾಟ್ರ್ ಬಿಲ್ಲು ಶಿಕಾರಿ ತಿರುಗೋದು. ಒಂದು ಸಾರಿ ಮನೆಯಲ್ಲಿ ಜಗಳಾಡಿ ಮನೆ ಬಿಟ್ಟು ಹಾವುಗೊಲ್ಲರ ಜೊತೆ ಓಡೋಗಿದ್ದ. ಪ್ರಭಾಕರ ಹೇಳಿದ. ಆ ಹಳೆ ಕತೆ ಕಟ್ಟಿಕೊಂಡು ಈಗೇನಾಗಬೇಕಿದೆ ರಾಮಯ್ಯ? ನಾನು ಸರ್ಕಸ್ ಕಂಪನಿಯವರ ಜೊತೆ ಓಡಿ ಹೋಗಿದ್ದೆ. ಹಾಗಂತ ನಾನು ಹಾಳಾಗಿ ಹೋದ್ನೋ ಹೇಗೆ ಹೇಳು? ಕರ್ವಾಲೋ ಸಾಹೇಬ್ರು ಹಂಗೆಲ್ಲ ಒಬ್ರನ್ನ ಹಾಳು ಮಾಡೋ ಅಂಥವ್ರಲ್ಲ. ಮಂದಣ್ಣ ಈಗ ನೀನು ಹೆಣ್ಕೊಡಲ್ಲ ಅಂದಿದ್ದಕ್ಕೆ ಬೇಜಾರಲ್ಲಿದ್ದಾನೆ. ತಾನಾಗಿ ಬಂದವನ್ನ ಬೇಡ ಅಂತ ಹೇಳಿ ಆಮೇಲೆ ನೀನು ಮತ್ತೊಬ್ಬರ ಮನೆ ಬಾಗಿಲಿಗೆ ಹೋಗಿ ಹೊಸೆಯೋದು ಹೇಗಿದೆ ಯೋಚನೆ ಮಾಡು ಎಂದ. ಪ್ರಭಾಕರನ ಮಾತು ನಾರ್ವೆ ರಾಮಯ್ಯನ ಮರ್ಮಕ್ಕೆ ತಾಕಿತೆಂದು ಕಾಣುತ್ತದೆ. ಅದು ಸರಿ ಸ್ವಾಮಿ, ಆ ಕೊಂಪೆಲ್ಲಿದ್ದಾನೆ, ಅಲ್ಲಿಗೆ ಹೆಣ್ಣು ಕೊಡೋದಂದ್ರೆ ಸುಡ್ಗಾಡಿಗೆ ಕಳಿಸ್ದಂಗೆ ಮಕ್ಕಳನ್ನ. ಎಲ್ಲರೂ ಹೀಗೆ ಪ್ಯಾಟೆ ಕಡೆ ಒಂದು ನೌಕರಿನಾರು ಇದ್ದಿದ್ರೆ ನಾನೂ ಗಟ್ಟಿ ಮನಸ್ಸು ಮಾಡ್ತಿದ್ದೆ ಎಂದ. ಕರ್ವಾಲೋ ಸಾಹೇಬ್ರು ಹೇಳಿದ್ರಂತೆ, ನಿಂಗೇನು ಹೆಂಡ್ರಿಲ್ಲ ಮಕ್ಕಳಿಲ್ಲ, ನಿಂಗ್ಯಾಕೆ ನೌಕರಿ ಅಂತ. ಹುಚ್ಚು ಬಿಡದೆ ಮದುವೆ ಆಗೋದಿಲ್ಲ, ಮದುವೆ ಆಗದೆ ಹುಚ್ಚು ಬಿಡೋದಿಲ್ಲ ಅಂದಂಗೆ ಆಗಿದೆ ನೋಡು. ನೀನು ಒಂದು ಮಾತು ಕರ್ವಾಲೋ ಸಾಹೇಬ್ರಿಗೆ ಹೇಳಿ ಗಟ್ಟಿ ಮನಸ್ಸು ಮಾಡಿ ಮದುವೆ ಮಾಡು, ಎಲ್ಲ ಸರಿ ಆಗ್ತದೆ ಎಂದೆ. ಏನು ಸರಿ ಹೋಗ್ತದೋ ಏನು ಕತೆನೋ. ಆ ಮಂದಣ್ಣ ಬ್ಯಾರೆ ಅಪ್ಸತ್ ಮೇಲೆ ಹುಟ್ಟಿದ ಹುಡುಗ ಅಂತ ಒಂದು ಪುಕಾರು. ನಾನು ಬಡವ, ಭಾಳ ಜನಕ್ಕೆ ಸಮಜಾಯಿಷಿ ಮಾಡಬೇಕಾಗತ್ತೆ ಎಂದು ಮಂದಣ್ಣನ ಜನ್ಮ ವೃತ್ತಾಂತ ಇತ್ಯಾದಿಗಳನ್ನೆಲ್ಲ ತೆಗೆದು ಏನೋ ಒಂದು ರೀತಿ ಚೌಕಾಸಿ ವ್ಯಾಪಾರ ಆರಂಭ ಮಾಡಿದ. ನನಗೆ ಈ ಮಾತನ್ನು ನಿಲ್ಲಿಸಬೇಕೆನ್ನಿಸಿತು. ಹಂಗೆಲ್ಲ ಹೇಳೋರ ಮಾತು ತಗೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ. ಅವಕ್ಕೇನು ಕೊನೆ ಮೊದಲಿರೋಲ್ಲ. ನೀ ಬೇಕಾದ್ರೆ ಈಗಿಂದೀಗಲೇ ಹೋಗಿ ನಿನ್ನ ವಿಷಯ ಏನು ಹೇಳ್ತಾರೆ ಕೇಳು, ಆಗ ಗೊತ್ತಾಗತ್ತೆ ಕಂಡೋರ್ ಮಾತಿಗೆ ಏನು ಬೆಲೆ ಕೊಡಬೇಕಂತ ಎಂದೆ. ನಾನು ಯಾವ ಉದ್ದೇಶವೂ ಇಲ್ಲದೆ ಹೀಗೆ ಹೇಳಿದ್ದೆ. ಆದರೆ ನಾರ್ವೆ ರಾಮಯ್ಯ ಮಾತ್ರ ದಿಗಿಲು ಬಿದ್ದವನಂತೆ ಕಂಡ. ಗಟ್ಟಿಯಾಗಿ, ಹೇಳ್ತಾರೆ ಹೇಳ್ದೆ ಏನು? ಹೆಣ್ಣು ಹೆತ್ತೋರ ಕಷ್ಟ ಸುಖ ಹೆಣ್ಣು ಹೆತ್ತೋರಿಗೆ ಗೊತ್ತು. ಮಾಡ್ದೋರ ಪಾಪ ಆಡ್ದೋರ ಬಾಯಾಗಂತೆ. ಇಲ್ಲಿ ತನಕ ಬರೋ ಹಂಗೆ ಬೊಗಳಿದಾರನ್ ಮೇಲೆ ಎಂದು ಗಾಬರಿಯಿಂದ ಕೂಗಿದ. ನನ್ನ ಹತ್ರ ಯಾರು ಏನೂ ಹೇಳಿಲ್ಲೋ ರಾಮಯ್ಯ, ಸುಮ್ಮನೆ ಲೋಕಾರೂಢಿ ಹಾಂಗಂದೆ ಅಷ್ಟೇ ಎಂದು ಸಮಾಧಾನ ಮಾಡಲೆತ್ನಿಸಿದೆ. ಹೇಳಲಿ ಬಿಡಿ, ಹೇಳಿದ್ರೆ ನಂಗೇನು ಹೆದರಿಕೆಯ? ಕಳ್ಳನ ಮನಸ್ಸು ಹುಳ್ಹುಳ್ಗಂತೆ, ನಂಗೇನು ಎಂದು ಒದರಾಡಿದ. ಯಾವುದು ನನಗೆ ಗೊತ್ತಿಲ್ಲದ ಸಮಾಚಾರವೊಂದನ್ನು ನನ್ನ ಮಾತು ಕೆದಕಿತ್ತು. ನೋಡೋಣ, ಕರ್ವಾಲೋ ಸಾಹೇಬ್ರಿಗೆ ಒಂದು ಮಾತು ಕೇಳ್ತೀನಿ ಎಂದು ಪ್ರಭಾಕರನ ಕಡೆ ತಿರುಗಿ, ನೀವು ಯಾವಾಗ ಇರ್ತೀರ ಸ್ವಾಮಿ ಆಫೀಸ್ನಾಗೆ ಎಂದು ಕೇಳಿದ.
ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ. ನಾ ಯಾವ ಬಿಕ್ನಾಸಿಂದ ನನ್ನ ಆಫೀಸ್ನೊಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವೆ ರಾಮಯ್ಯ ಗೊಣಗಿದ. ನಾರ್ವೆ ರಾಮಯ್ಯನ ನಿರ್ಗಮನದ ಅನಂತರ ನನಗೆ ಮಂದಣ್ಣನ ಮೇಲೆ ಜುಗುಪ್ಸೆ ಬಂದಿತು. ನನ್ನ ಜೀವಮಾನದಲ್ಲಿ ಎಂದೂ ನಾನು ಮದುವೆ ದಳ್ಳಾಳಿ ಕೆಲಸ ಮಾಡಿರಲಿಲ್ಲ. ನಾನು ಪ್ರಭಾಕರ ಸೇರಿಕೊಂಡು ಮುಂದಿನ ಉಪಾಯ ಚಿಂತಿಸಿದೆವು. ಕರ್ವಾಲುರವರಿಗೆ ಹೇಳಿ ಮಂದಣ್ಣನಿಗೆ ಒಂದು ಕೆಲಸ ಕೊಡಿಸಬೇಕೆಂದು ಯೋಚಿಸಿದೆವು. ಆದರೆ ಆ 1 ತಿಂಗಳೊಳಗಾಗಿ ಮದುವೆ ಆಗದೆ ಹೋದರೆ ಆಮೇಲೆ 6 ತಿಂಗಳು ಮದುವೆ ಮುಹೂರ್ತಾನೇ ಇಲ್ಲ ಎಂದು ಮಂದಣ್ಣ ಬೆದರಿಕೆ ಹಾಕಿದ್ದ. ಅದನ್ನು ಪ್ರಭಾಕರ್ಗೆ ಹೇಳಿದೆ. ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು. ಅವನು ಇದ್ದಕ್ಕಿದ್ದಂತೆ, ಸಾರ್, ನಮ್ಗ್ಯಾಕೆ ಬೇಕು ಸಾರ್ ಈ ವ್ಯವಹಾರ? ಇವರು ಯಾರು ಮರ್ಯಾದಸ್ಥರ ಥರ ಕಾಣೋಲ್ಲ. ನಾಳೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ ರಾಮಯ್ಯ ಹಿಡಿದುಕೊಂಡು ನಮಗೆ ದಬಾಯಿಸ್ತಾನೆ ಎಂದ. ನನಗೂ ಅವನಂತೆಯೇ ಅನ್ನಿಸಿತ್ತು. ಆದರೆ ಈಗ ಹಿಡಿದುದನ್ನು ಬಿಡೋ ಹಾಗಿರಲಿಲ್ಲ. ಹೇಗೋ ಒಂದು ಕೊನೆ ಮುಟ್ಟಿಸಬೇಕಾಗಿತ್ತು. ಪ್ರಭಾಕರನ ಜೊತೆ ಸಂಶೋಧನಾ ಕೇಂದ್ರಕ್ಕೆ ಹೋದೆ. ಕರ್ವಾಲು ಸಾಹೇಬ್ರಿಗೆ ಈ ಮದುವೆಯಂತ ತರಲೆ ವಿಷಯ ಹೇಳುವುದು ಬೇಡವೆಂದುಕೊಂಡು, ಸಾರ್, ಮಂದಣ್ಣನಿಗೆ ಒಂದು ನೌಕರಿ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಎಲ್ಲೆಲ್ಲೋ ತಿರುಗ್ತಾ ಇದ್ದಾನೆ ಸಾರ್. ನನ್ನ ಹತ್ತಿರ ಮಿನಿಸ್ಟ್ರಿಗೆ ಒಂದು ಅರ್ಜಿ ಬರೆದು ಕೊಡಿ ಅಂತ ಬಂದಿದ್ದ ಅಂದೆ. ಕರ್ವಾಲೋ ಕೋಪದಿಂದ, ಸ್ಟುಪಿಡ್ ಫೆಲೋ, ಅಯೋಗ್ಯ, ನನ್ನ ಹತ್ತಿರ ಬಂದು ಒಂದು ಪ್ಯೂನ್ ಕೆಲಸ ಕೊಡಿಂದ. ನಾಚಿಕೆ ಆಗೋದಿಲ್ವಾ ಅವನಿಗೆ? ನನ್ನ ಶಿಷ್ಯ ಅಂತ ಅನ್ನಿಸ್ಕೊಂಡು ಪ್ಯೂನ್ ಆಗ್ತೀನಿ ಅನ್ನೋದಕ್ಕೆ. ಗಮಾರ ಅವನು, ಗಮಾರ ಎಂದು ಉರಿದು ಬಿದ್ದರು. ಇಲ್ಲ ಸಾರ್, ಬರೀ ಹೊಟ್ಟೆಪಾಡಿಗೆ ಅವನು ಹಾಗಾಡ್ತಿಲ್ಲ ಸಾರ್. ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ, ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ. ಆಲ್ ರೈಟ್, ಅವನ ತೊಂದರೆ ಏನಿದ್ರೂ ಪರಿಹರಿಸೋಣ. ಆದರೆ ಅವನು ಏನಾಗಬೇಕೆನ್ನೋದು ನನಗೆ ಗೊತ್ತು. ಅವನು ಇನ್ನು ತಿಳಿದುಕೊಳ್ಳೋದು, ಸಾಧಿಸೋದು ಬಹಳ ಇದೆ. ಪ್ಯೂನ್ ಕೆಲಸ, ಅಟೆಂಡರ್ ಕೆಲಸ ಅಂತ ಅಂಗ್ಲಾಚ್ಬಾರ್ದು ಅಷ್ಟೇ. ಶೇಮ್ ಶೇಮ್ ಎಂದರು. ನಾನು ಬೆಚ್ಚಿಬಿದ್ದೆ. ಪ್ರಭಾಕರ ಚಡಪಡಿಸಿದ. ನನಗೆ ಏನೂ ಸರಿಯಾಗಿ ಗೊತ್ತಾಗಲೇ ಇಲ್ಲ. ಈ ಮಂದಣ್ಣ ಮಂಗ ಪಿಗ್ಮಟನ್ ಹೊತ್ಕೊಂಡು ತಿರುಗ್ತಾ ಇದ್ದ. ಕರ್ವಾಲು ನೋಡಿದರೆ ಇವನು ಭಾರೀ ಪ್ರತಿಭಾವಂತ ಅನ್ನೋ ಹಾಗೆ ಹೇಳ್ತಾರೆ. ಇರೋ ವಿಷಯ ಹೇಳುತ್ತೇನೆ ಎಂದು ಯೋಚಿಸಿದೆ. ನೀವು ಕೆಲಸ ಕೊಡದೇ ಇದ್ದುದಕ್ಕೆ ಅವನ ಮಾವ ಹೆಣ್ಣು ಕೊಡೋಲ್ಲ ಅಂತ ಹೇಳಿ ತಿರಸ್ಕರಿಸಿದನಂತೆ ಸಾರ್ ಎಂದೆ. ಐಸಿ ಎನ್ನುತ್ತಾ ಕರ್ವಾಲು ದಿಗ್ಭ್ರಾಂತಿಯಿಂದೆಂಬಂತೆ ಬಿಡುಗಣ್ಣು ಬಿಡುತ್ತಾ ಕುಳಿತು ಬಿಟ್ಟರು. ಮಂದಣ್ಣ ಅವರಿಗೆ ಇದ್ದಕ್ಕಿದ್ದಂತೆ ಪ್ರೇಮ, ಕಾಮ, ಕೋಪ, ತಾಪ ಇತ್ಯಾದಿ ಅರಿಷಡ್ ವರ್ಗಗಳನ್ನು ಹೊಂದಿರುವ ಮಾನವನಂತೆ ಕಾಣತೊಡಗಿದ. ಈವರೆಗೂ ಅವರಿಗೆ ಅವನು ಹೋಮೋಸೆಪಿಯನ್ ವರ್ಗದ ಒಂದು ಅಪೂರ್ವ ಸ್ಪೆಸಿಮನ್ ಮಾತ್ರವಾಗಿದ್ದ. ಇದನ್ನೆಲ್ಲ ಕೇಳಿದ ನಂತರ ಕರ್ವಾಲು ಚಿಂತಾಕ್ರಾಂತರಾದರು. ತಕ್ಷಣದಲ್ಲಿ ಅವರು ಅವನಿಗೆ ಯಾವುದೇ ಕೆಲಸ ಕೊಡುವಂತೆಯೂ ಇರಲಿಲ್ಲ. ಅದು ಅಲ್ಲದೆ ಚಿಲ್ಲರೆ ಜವಾನಿಗೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ. ಏಕೆಂದರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯವಾಗಿರುವುದು ಹೇಗೆ? ಇದರೊಡನೆ ಇನ್ನೊಂದು ತಿಂಗಳು ಕಳೆದರೆ ಆಮೇಲೆ ಮದುವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ. ಕರ್ವಾಲು ಇನ್ನಷ್ಟು ಮುಖ ಹಿಂಜಿಕೊಂಡು ಕುಳಿತರು. ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ. ನಾರ್ವೆ ರಾಮಯ್ಯ ಬಂದಾಗ ಕರ್ವಾಲು ಅವರು, ಅವನಿಗೆ ನೀನು ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡು, ಸಂಸಾರವಂದಿಗ ಅಂತ ಆದರೆ ನನಗೆ ಕೆಲಸ ಕೊಡಿಸೋದು ಸುಲಭ ಆಗತ್ತೆ ಅಂತ ಹೇಳುವುದು ಎಂದು. ನನ್ನ ಉಪಾಯ ಕರ್ವಾಲುರವರಿಗೆ ಒಪ್ಪಿಗೆ ಆಯಿತು. ಆಗಲಿ, ಅದಕ್ಕೇನಂತೆ, ಪುವರ್ ಫೆಲೋ, ಮದುವೆ ಆದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು. ಈಚೆಗೆ ಪ್ರಭಾಕರನೊಡನೆ ಹೊರಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ. ಗೂಬೆ ಮುಖದ ನಾಗರಾಜ ರಿಸರ್ಚ್ ಸ್ಟೇಷನ್ನ ಸಹೋದ್ಯೋಗಿಯೊಬ್ಬನೊಂದಿಗೆ ಕರ್ವಾಲುರವರಿಗೂ ಮಂದಣ್ಣನಿಗೂ ಯಾವ ರೀತಿ ಸಂಬಂಧ ಎಂದು ಸಂಶಯ ವ್ಯಕ್ತಪಡಿಸಿ, ಮುದುಕ ಹೆಂಡತಿ ಬಿಟ್ಟು ದೂರ ಇರ್ತಾನಲ್ಲ, ಮಂದಣ್ಣನನ್ನೇ ಹೆಂಡತಿ ಮಾಡಿಕೊಂಡಿದ್ದಾನೆ ಎಂದು ಹೇಯವಾಗಿ ಮಾತಾಡಿದ್ದನಂತೆ. ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜನವರೆಗೆ ಎಲ್ಲರೂ ಕರ್ವಾಲುರವರ ಮೇಲೆ ಸಂಶಯದ ದೃಷ್ಟಿ ಬೀರುತ್ತಲೇ ಇದ್ದರು, ತಮ್ಮದೇ ಆದ ರೀತಿಯಲ್ಲಿ. ಪ್ರಭಾಕರನನ್ನು ಅವರ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ. ಆತ ತೆಗೆದಿದ್ದ ಅನೇಕ ಹುಳುಹುಪ್ಪಟೆಗಳ ಮೈಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ. ನಾನಂತೂ ಆ ದುಂಬಿ, ಮಿಡತೆ, ಚಿಟ್ಟೆಗಳ ಅದ್ಭುತ ರೂಪರಚನೆಗಳನ್ನು ನೋಡಿ ಮರುಳಾಗಿ ಹೋದೆ. ಅನೇಕ ಬಾರಿ ರಾತ್ರಿಯಾದ ನಂತರ ನಮ್ಮ ಮನೆ ದೀಪಕ್ಕೆ ಬಂದು ಬೀಳುತ್ತಿದ್ದ ದುಂಬಿ ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚಚ್ಚಿ ಸಾಯಿಸುತ್ತಿದ್ದೆ. ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.